ಕಲೆ, ವಾಸ್ತುಶಿಲ್ಪಗಳ ವಿಶ್ವ ಪರಂಪರೆಯ ತಾಣಗಳಾದ ಐಹೊಳೆ, ಬಾದಾಮಿ, ಪಟ್ಟದಕಲ್ಲು ಬಾಗಲಕೋಟೆಯ ಪ್ರಸಿದ್ಧ ಐತಿಹಾಸಿಕ ಗುರುತುಗಳು. ವಿಶ್ವವಿಖ್ಯಾತವಾದ ಇಲ್ಲಿನ ಗುಹಾಂತರ ದೇವಾಲಯಗಳು ಚಾಲುಕ್ಯರ ಹೆಗ್ಗುರುತುಗಳು. ಚಾಲುಕ್ಯರ ಈ ಕಾಲ ಕರ್ನಾಟಕ ಶಿಲ್ಪಕಲೆಯ ಸುವರ್ಣಯುಗ. ಸಾವಿರಾರು ಶಿಲ್ಪಿಗಳು, ವಿನ್ಯಾಸಕಾರರು, ಕುಶಲಕರ್ಮಿಗಳು ಇಲ್ಲಿನ ಬಂಡೆಗಳನ್ನು ಕೊರೆದು ಗುಹಾಂತರ ದೇವಾಲಯಗಳನ್ನು ಸೃಷ್ಟಿಸಿ ಭಾರತದ ವಾಸ್ತುಶಿಲ್ಪ ಶೈಲಿಗೆ ಮುನ್ನುಡಿ ಬರೆದಿದ್ದಾರೆ. ದೇಶ ವಿದೇಶದ ಪ್ರವಾಸಿಗರನ್ನು ಸೂಜಿಗಲ್ಲಿನಂತೆ ಸೆಳೆಯುವ ಬಾದಾಮಿಯಲ್ಲಿ 4 ಗುಹಾಲಯಗಳಿವೆ. ಮೊದಲ ಗುಹೆಯು ಶಿವಾಲಯವಾಗಿದೆ. ಇಲ್ಲಿರುವ 18 ಕೈಗಳಿರುವ ಸುಂದರವಾದ ನಟರಾಜನ ವಿಗ್ರಹ ಅತ್ಯಂತ ಪ್ರಸಿದ್ಧ. ಇದು ಭರತನಾಟ್ಯದ ಎಲ್ಲ ಮುದ್ರೆ ಹಾಗೂ ಭಂಗಿಗಳನ್ನು ತೋರುವ ತಾಂಡವ ನೃತ್ಯ ಸಂಯೋಜನೆಯಿಂದ ಅದ್ಭುತವಾಗಿದೆ. ಎರಡನೇ ಗುಹೆಯಲ್ಲಿ ಭೂವರಾಹ ಹಾಗೂ ತ್ರಿವಿಕ್ರಮ ವಿಗ್ರಹಗಳಿವೆ. ಮೂರನೆಯ ಗುಹೆಯಲ್ಲಿ 5 ಹೆಡೆ ಸರ್ಪದ ಮೇಲೆ ಕುಳಿತಿರುವ ವಿಷ್ಣುವಿನ ವಿಗ್ರಹವು ನೋಡುಗರ ಮನಸ್ಸನ್ನು ಸೂರೆಗೊಳ್ಳುತ್ತದೆ. ದೊರೆ ಮಂಗಳೇಶ ಕಟ್ಟಿಸಿರುವ ಈ ಗುಹಾಲಯದಲ್ಲಿ ವಿಷ್ಣುವಿನ ವಿವಿಧ ಅವತಾರಗಳನ್ನು ಕೆತ್ತಲಾಗಿದೆ. ಕೊನೆಯ ಗುಹಾಲಯದಲ್ಲಿ ಹಲವು ಜೈನ ದೇವತೆಗಳನ್ನು ಹಾಗೂ ಪಾರ್ಶ್ವನಾಥನ ಬೃಹತ್ ಶಿಲ್ಪವನ್ನು ಕೆತ್ತಲಾಗಿದೆ. ಈ ಗುಹಾಲಯಗಳ ಎದುರಿನ ಸರೋವರದ ಇನ್ನೊಂದು ತುದಿಯಲ್ಲಿರುವ ಭೂತನಾಥನ ದೇವಾಲಯದ ಕುಸುರಿ ಕೆಲಸ ವೈಭವಯುತ ಸಂರಚನೆಗಳಿಂದಾಗಿ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರವಾಗಿದೆ. ವಿಶ್ವ ವಾಸ್ತುಶಿಲ್ಪ ಪರಂಪರೆಯ ಮತ್ತೊಂದು ಕೊಂಡಿ ಐಹೊಳೆ. ಚಾಲುಕ್ಯರು ಕ್ರಿಸ್ತಶಕ 4 ಮತ್ತು 6ನೇ ಶತಮಾನದಲ್ಲಿ ಕಲ್ಲಿನಿಂದ ದೇವಾಲಯ ಕಟ್ಟುವ ಪ್ರಯೋಗಕ್ಕೆ ಸಾಕ್ಷಿಯಾದ ತಾಣ. ಐಹೊಳೆಯ ದುರ್ಗ ದೇವಾಲಯ ಅತ್ಯಂತ ಪ್ರಸಿದ್ಧ. ಅರ್ಧಚಂದ್ರಾಕಾರದ ವಿನ್ಯಾಸವುಳ್ಳ ದುರ್ಗ ದೇವಾಲಯದ ಗರ್ಭಗುಡಿಯ ಸುತ್ತಲೂ ಸಮೃದ್ಧ ಕೆತ್ತನೆಗಳಿರುವ ಸ್ತಂಭಗಳ ಹಜಾರವಿದೆ. ಇಲ್ಲಿನ ಅತ್ಯಂತ ಪ್ರಾಚೀನವಾದ ಲಾಡ್ಖಾನ್ ದೇವಾಲಯ ಚೌಕಾಕಾರದ ಆಕೃತಿಯಂತಿದ್ದು ಇದು ಕ್ರಿಸ್ತಶಕ 5ನೇ ಶತಮಾನಕ್ಕೆ ಸೇರಿದ್ದಾಗಿದೆ. ವಿನ್ಯಾಸ ಮತ್ತು ವೈವಿಧ್ಯತೆಗಳಲ್ಲಿ ಹುಚ್ಚುಮಲ್ಲಿ ದೇವಾಲಯ, ರಾವಳಘಡಿ ದೇವಾಲಯ, ಕೊಂತಿ ದೇವಾಲಯ, ಜೈನ ಮೇಗುತಿ ದೇವಾಲಯ ಮತ್ತು 2 ಅಂತಸ್ತಿನ ಬೌದ್ಧ ದೇವಾಲಯಗಳು ಪ್ರವಾಸಿಗರ ನೆಚ್ಚಿನ ತಾಣಗಳಾಗಿವೆ. ಕರ್ನಾಟಕದ ದೇವಾಲಯ ವಾಸ್ತುಶಿಲ್ಪದ ಕರ್ಮಭೂಮಿ ಪಟ್ಟದಕಲ್ಲು. ಇದು ದೇವಾಲಯ ವಾಸ್ತುಶಿಲ್ಪದ ಅಪ್ರತಿಮ ಪ್ರಯೋಗಶಾಲೆ. ಕೆಂಪು ಕಲ್ಲಿನ ಸುಂದರ ಶಿಲ್ಪಗಳು ಮತ್ತು ಚೌಕಾಕಾರದ ಕಂಬಗಳ ಮೇಲಿನ ಕುಸುರಿಯಲ್ಲಿ ಮೈದಾಳಿರುವ ವಿರೂಪಾಕ್ಷ ಮತ್ತು ಮಲ್ಲಿಕಾರ್ಜುನ ದೇವಾಲಯಗಳು ಪಟ್ಟದಕಲ್ಲಿನಲ್ಲಿ ಮೈದುಂಬಿರುವ ಚಾಲುಕ್ಯರ ಕಲೆಗೆ ದ್ಯೋತಕವಾಗಿವೆ.
ವಿಕ್ರಮಾದಿತ್ಯನು ಕಂಚಿಯ ಪಲ್ಲವರನ್ನು ಸೋಲಿಸಿ ವಿಜಯಶಾಲಿಯಾದ ನೆನಪಿಗಾಗಿ ಆತನ ಪಟ್ಟದ ರಾಣಿಯರು ಈ ದೇವಾಲಯಗಳನ್ನು ಕಟ್ಟಿಸಿದರೆಂದು ಇತಿಹಾಸ ಹೇಳುತ್ತದೆ. ಉತ್ತರ ಮತ್ತು ದಕ್ಷಿಣ ವಾಸ್ತುಶಿಲ್ಪ ಶೈಲಿಯ ಸಮಾಗಮ ಕೇಂದ್ರವಾದ ಪಟ್ಟದಕಲ್ಲನ್ನು ವಿಶ್ವಸಂಸ್ಥೆಯು ವಿಶ್ವ ಪರಂಪರೆ ಕೇಂದ್ರ ಎಂದು ಗುರುತಿಸಿದೆ. ಸರ್ವಧರ್ಮ ಸಮನ್ವಯ ತಾಣವಾದ ಬಾಗಲಕೋಟೆ ದಾಸರು, ಶರಣರು ಮತ್ತು ಪ್ರವಾದಿಗಳ ಕಾಯಕ ಭೂಮಿ. ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಸಂಗಮ ಸ್ಥಳದಲ್ಲಿರುವ ಇಲ್ಲಿ ಚಾಲುಕ್ಯ ಶೈಲಿಯ ಸಂಗಮೇಶ್ವರ ದೇವಾಲಯವಿದೆ. ವಚನ ಚಳುವಳಿಯ ಹರಿಕಾರ ಬಸವಣ್ಣನವರು ತಮ್ಮ ಬಾಲ್ಯ ಶಿಕ್ಷಣವನ್ನು ಇಲ್ಲಿಯೇ ಪಡೆದರೆನ್ನಲಾಗಿದೆ. ತಮ್ಮ ಕ್ರಾಂತಿಕಾರಕ ಸುಧಾರಣೆಗಳ ಅಂತ್ಯದಲ್ಲಿ ಅವರು ಇಲ್ಲಿಯೇ ಐಕ್ಯರಾಗಿದ್ದು ಈ ಸ್ಥಳವನ್ನು ಲಿಂಗವಿರುವ ಮಂಟಪವೊಂದರಿಂದ ಗುರುತಿಸಲಾಗಿದೆ. ಇಳಕಲ್ಲಿನ ಸೀರೆ, ಸೀರೆಗಳ ಲೋಕದ ದಂತಕಥೆ, ವಸ್ತ್ರಲೋಕದ ಕಾಮನಬಿಲ್ಲು. ಜಿಲ್ಲೆಯ ಇತಿಹಾಸ, ಪರಂಪರೆ, ಜನಪದವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕರ್ನಾಟಕದಲ್ಲೇ ವಿಶೇಷವಾದ ಸಂಗ್ರಹಾಲಯ ರೂಪುಗೊಳ್ಳುತ್ತಿದೆ. ಬಸವೇಶ್ವರ ವಿದ್ಯಾವರ್ಧಕ ಸಂಘ ಅತ್ಯಾಧುನಿಕ ವೈದ್ಯಕೀಯ ಕಾಲೇಜು, ಆಸ್ಪತ್ರೆ ಹಾಗೂ ಇನ್ನಿತರ ವಿದ್ಯಾಸಂಸ್ಥೆಗಳ ಮೂಲಕ ಬಾಗಲಕೋಟೆಯ ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸುತ್ತಿದೆ.